ಹಲೋ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ಕೊಡ್ತೀನಿ ನೋಡಿ. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ, ಲೇಸ್ ತೊಗೊಂಡಿದ್ದೀನಿ, ಸಿಲ್ವರ್ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ಥ್ರೆಡ್ಸ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 ಇದು ಕಾಣಿಸ್ತಾ ಇಲ್ಲ. 11 ಆದರೂ ತೊಗೊಳ್ಳಿ, 10 ಆದರೂ ತೊಗೊಳ್ಳಿ. ಬೀಡ್ಸು ನಿಮ್ಮ ಸೀರೆಯಲ್ಲಿ ಯಾವ ಕಲರ್ ಇದೆಯೋ ಆ ಕಲರ್ ಮ್ಯಾಚಿಂಗು ಬೀಡ್ಸ್ ತೊಗೊಳ್ಳಿ. ಥ್ರೆಡ್ಸು ಅಷ್ಟೇ ಸೀರೆ ಕಲರ್ ಮ್ಯಾಚಿಂಗ್ ತೊಗೊಳ್ಳಿ. ನೋಡಿ, ಫಸ್ಟು ನಾನು ಗ್ರೀನ್ ತೊಗೊತಾ ಇದ್ದೀನಿ. ಲೇಸ್ ಫ್ರಂಟ್ ಸೈಡ್ ನನ್ನ ಕಡೆ ಇದೆ. ಬ್ಯಾಕ್ ಸೈಡ್ ಥ್ರೆಡ್ ಇಟ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಮಾಡಿದ್ದಾದಮೇಲೆ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ 3 ಚೈನ್ ಮಾಡ್ಕೋಬೇಕು. 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲೇ ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ಸ್ ನೀವು ಸ್ವಲ್ಪ ದೊಡ್ಡದಾದರೂ ತಗೊಳ್ಳಿ, ಇಲ್ಲ ಫ್ಲ್ಯಾಟ್ ಆಗಿರೋ ಅಂಥ ಬೀಡ್ಸ್ ಆದರೂ ತಗೊಳ್ಳಿ. ನೀಟಾಗಿ ಈ ಥರ ಥ್ರೆಡ್ಸ್ನ ಹಿಡ್ಕೊಂಡು ಬೀಡ್ಸ್ನ ಹಾಕ್ಕೋಬೇಕು. ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲೇ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 3 ಚೈನ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮತ್ತು ಇವಾಗ ಬೀಡ್ ಹಾಕ್ಕೋಬೇಕು. ನಾನು ಥ್ರೆಡ್ಸ್ ಇದು 7 ಎಳೆ ತಗೊಂಡಿದ್ದೀನಿ. ಅದಕ್ಕೆ ಒಂದೊಂದು ಥ್ರೆಡ್ ಸ್ಕಿಪ್ ಆಗ್ತಾಯಿದೆ. ನೀಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ ಹಾಕ್ಕೊಂಡು ಈಗ ಮತ್ತೆ 3 ಚೈನ್, ಸಿಂಗಲ್ ಕ್ರೋಶೆ ಮತ್ತು ಇವಾಗ ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಲಾಕ್, ಸಿಂಗಲ್ ಕ್ರೋಶೆ ನೋಡಿ. ಇದೇ ಥರ ಮಾಡ್ಕೊಂಡು ಹೋಗಬೇಕು ಕೊನೆಯವರೆಗೂ. ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಕೊನೆವರೆಗೂ ಮಾಡ್ಕೊಂಡು ಹೋಗಿದ್ದೀನಿ. ಕೊನೆಯಲ್ಲೂ 3 ಚೈನ್ ಬರಬೇಕು. 2 ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಸೇಮ್ ಕಲರ್ ತಗೊತಾ ಇದ್ದೀನಿ. ಥ್ರೆಡ್ ಕಟ್ ಮಾಡ್ತೀರಾ ಹಾಗೆ ಕಂಟಿನ್ಯೂ ಮಾಡ್ಕೊಂಬರ್ಬೋದು. ನಾನು ಥ್ರೆಡ್ ಕಟ್ ಮಾಡಿಬಿಟ್ಟು ಸ್ಟಾರ್ಟಿಂಗಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಲೇಸ್ಗಾದರೂ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಸಿಂಗಲ್ ಕ್ರೋಶೆ ಮೇಲೆ ಆದರೂ ಲಾಕ್ ಮಾಡ್ಕೊಳ್ಳಿ. ಈಗ 2 ಚೈನ್ ಮಾಡ್ಕೊತಾ ಇದ್ದೀನಿ. 3 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಂಬ, ಫೈವ್ ಟೈಮ್ಸ್ ಹಾಕ್ಕೊತೀನಿ ಡಬಲ್ ಕ್ರೋಶೆ ಕಂಬ. 3 ಚೈನ್ ಗ್ಯಾಪ್ಗೆ 2 ಚೈನ್ನು ಕನ್ಸಿಡರ್ ಮಾಡಿಕೊಂಡು 6 ಡಬಲ್ ಕ್ರೋಶೆ ಕಂಬ ಆಗಬೇಕು.
ನೋಡಿ 6 ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ಇವಾಗ 3 ಚೈನ್ ಮಾಡ್ಕೋಬೇಕು ಬೀಡ್ ಮೇಲೆ. ನೋಡಿ 2 ಚೈನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. 3 ಚೈನ್ ಮತ್ತು ಇಲ್ಲಿ 3 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಸಹ 6 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೋಡಿ 6 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ 3 ಚೈನ್ ಮಾಡ್ಕೋಬೇಕು. ಮತ್ತು ಇವಾಗ 3 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗಬೇಕು. ನೋಡಿ ಇದೇ ಥರ ಮಾಡ್ಕೊಂಡು ಹೋಗಿ ಕೊನೆಯವರೆಗೂ. ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಕೊನೆಯಲ್ಲಿ 2 ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಈ ಕಲರ್ ತಗೊತಾ ಇದ್ದೀನಿ. ಈಗ ಪರ್ಪಲ್ ಕಲರು ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಚೈನ್ಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಇವಾಗ 2 ಚೈನ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ 3 ಚೈನ್ ಮಾಡ್ಕೋಬೇಕು. 3 ಚೈನ್ ಆದಮೇಲೆ ನೋಡಿ ಬೀಡ್ ಮೇಲೆ 3 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಇಲ್ಲೂ ಸಹ ನಾನು 6 ಡಬಲ್ ಕ್ರೋಶೆ ಕಂಬ ಮಾಡ್ಕೊತೀನಿ. ನೋಡಿ ಈ ಥರ. ನೋಡಿ 6 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ ಮತ್ತೆ 3 ಚೈನ್ ಮಾಡ್ಕೋಬೇಕು. ಮತ್ತು ಇವಾಗ ಬೀಡ್ ಮೇಲೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ಟೂ 3 4 5 6 ನೋಡಿ 6 ಆಯಿತು.
ಇದೇ ಥರ ಮಾಡ್ಕೊಂಡು ಹೋಗಬೇಕು ಕೊನೆಯವರೆಗೂ. ನೋಡಿ ಈ ಥರ ನೀಟಾಗಿ ಕೊನೆಯವರೆಗೂ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ ತೋರಿಸ್ತೀನಿ. ನೋಡಿ ಕೊನೆಯಲ್ಲೂ ಸಹ ನಾನು ಡಬಲ್ ಕ್ರೋಶೆ ಕಂಬದ ಮೇಲೆ 2 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು 2 ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ಈಗ ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ ಕುಚ್ಚು ಕಟ್ಟಿದ್ದೀನಿ, ಸ್ವಲ್ಪ ಲೈಟಿಂಗ್ ಕಮ್ಮಿ ಇದೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.